ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಾನ್ವಿ ಕಿರಣ್ ಬ್ಲಾಗ್ಸ್. ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತೀರಾ? ಇವತ್ತು ನಾನು ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಫೆಬ್ರವರಿ 15th ಸ್ಯಾಟರ್ಡೇ ಇವತ್ತು. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಥಿಂಕ್ ನಾನು 1 ಮಂತ್ ಆಯ್ತು ಅನ್ಸುತ್ತೆ ನಾನು ವ್ಲಾಗ್ ಮಾಡಿ. ಬಿಕಾಸ್ ಇನ್ನೇನು ಮಾರ್ಚ್ 10th ನನಗೆ ಎಕ್ಸಾಮ್, ಇವತ್ತು ಫೆಬ್ರವರಿ 15th. ಸೊ ಇನ್ನು 20 days ಆ ಥರ ಇರ್ಬೋದು ಅಂದ್ಕೊತೀನಿ ನಾನು. ಸೊ ಇನ್ನೇನು ಎಕ್ಸಾಮ್ ಹತ್ರ ಬಂತು. ಸೊ ಅದಕ್ಕೆ ಓದ್ಕೋತಿದ್ದೆ. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಾಗೆ ರಿವಿಷನ್ಸ್ ಎಲ್ಲ ಬರೆಸ್ತಾಯಿದ್ರು. ಸೊ ನನಗೆ ಟೈಮೇ ಸಿಗಲಿಲ್ಲ, ಬರೀ ಓದೋದಂತೆ. ಆಮೇಲೆ GK ಎಕ್ಸಾಮು, MS ಎಕ್ಸಾಮು, ಮಾರಲ್ ಸೈನ್ಸ್ ಎಕ್ಸಾಮು, ಆರ್ಟ್ ಆ್ಯಂಡ್ ಕ್ರಾಫ್ಟು, ಕಂಪ್ಯೂಟರ್, ಆ ಥರ ಬರೀ ಇದರಲ್ಲೇ ಸ್ಟ್ರೆಸ್ ಆಗೋಗಿದ್ದೆ. ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಓಕೆ, ಇವಾಗ ನಾನು ಮುಖನ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಅಂಟಿಲ್ ಲೆಟ್ ಕೀಪ್ ವಾಚಿಂಗ್ ಇಟ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಓಕೆ, ಇವಾಗ ಬೇಗ ರೆಡಿ ಆಗೋಣ. ಓಕೆ, ನಾನು ಫಸ್ಟಿಗೆ ನನ್ನ ಫೇಸಿಗೆ ಕ್ರೀಮ್ ಹಚ್ತಾಯಿದ್ದೀನಿ. ರೀಸೆಂಟಾಗಿ ನೋಡಿರೋ ವೀಡಿಯೋಸಲ್ಲಿ ನಾನು ಈ ಲೋಷನ್ ಹಚ್ತಿದ್ದೆ ನಾನು. ಇದು ಆ್ಯಕ್ಚುಲಿ ಖಾಲಿ ಆಗೋಗಿದೆ. ಸೊ ನನಗೆ ಈ ಲೋಷನ್ ಖಾಲಿ ಆಗಿರೋದ್ರಿಂದ ನನ್ನ ತಮ್ಮನ ಲೋಷನನ್ನು ನಾನು ಹಾಕ್ಕೋತಿದ್ದೆ. ಅದೇ ಈ ಮಾಮಾ ಅರ್ಥದ ಫೇಸ್ ಕ್ರೀಮ್ ಇದು ಹಾಕ್ಕೋತಿದ್ದೆ. ಇದು ಆ್ಯಕ್ಚುಲಿ ಖಾಲಿ ಆಗಿತ್ತು, ಇದು ಹೊಸ ತೊಗೊಂಡಿರೋದು. ಇದಾಗ್ತಿದ್ದೆ. ನನಗೆ ತುಂಬ ಆಯಿಲಿ ಸ್ಕಿನ್ ಥರ ಅನಿಸ್ತಿತ್ತು, ಮತ್ತು ತುಂಬ ಆಯಿಲಿ ಥರ ಆಗ್ತಿತ್ತು. ಈ ಲೋಷನ್ ನನಗೆ ಸೆಟ್ ಆಗೋದಿಲ್ಲ, ತುಂಬ ಆಯಿಲಿ ಥರ ಆಗ್ತಿತ್ತು. ಸೊ ಹಾಗಾಗಿ ನಮ್ಮ ಅಪ್ಪ ನನಗೊಂದು ಲೋಷನ್ ತಂದುಕೊಟ್ರು. ಅದೇ ಯಾವಿನೋ ಲೋಷನ್, ಡೈಲಿ ಮಾಯ್ಶ್ಚರೈಸಿಂಗ್ ಲೋಷನ್ ಇದು. ಸೊ ಇದು ನನಗೆ ಯಾವುದೇ ಥರ ಡ್ರೈ ಸ್ಕಿನ್ ಆಗೋ ಥರ ಆಗೋಲ್ಲ. ಇದನ್ನು ನಾನು 3 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಮಾಯ್ಶ್ಚರೈಸಿಂಗ್ ಆಗಿರ್ತದೆ. ಸೊ ಓಕೆ, ಇವಾಗ ಇದನ್ನು ಅಪ್ಲೈ ಮಾಡೋಣ. ಸೊ ನಾನು ಬರೀ 4 ಪ್ರಾಡಕ್ಟ್ಸಿಂದ ರೆಡಿ ಆಗ್ತಾಯಿದ್ದೀನಿ. ಸೊ ಅದು ಯಾವುದು ಅಂತ ತೋರಿಸ್ತೀನಿ. ಫಸ್ಟು ಈ ಯಾವಿನೋ ಲೋಷನ್, ಉಲ್ಟಾ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಈ ಅವಿನೋ ಲೋಷನ್. ಸೊ ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಾಗೆ ಆಯಿಲಿ ಅನಿಸಲ್ಲ, ಮತ್ತು ಸ್ಕಿನ್ ಕೂಡ ಡ್ರೈ ಫೀಲ್ ಆಗೋದು, ಮತ್ತು ಡ್ರೈ ಕೂಡ ಆಗಲ್ಲ. ಒಂದೊಂದ್ಸಲಿ ಬರಲ್ಲ, ಅದು ಸಣ್ಣದು ಇರೋದು ಅದು ಹೋಲು. ಸೊ ಒಂದೊಂದ್ಸಲಿ ಬರಲ್ಲ ಅದು. ಸೊ ಪ್ರೆಸ್ ಮಾಡಿ ಹಾಕ್ಕೋಬೇಕು. ಸೊ ಇದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಯರ್ಸ್ಗೆ ಮತ್ತು ನೆಕ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ನಿಮ್ಗೆ ಹಾಕೊಂಡ್ಮೇಲೆ ಗೊತ್ತಾಗುತ್ತಾ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ಅಂತ. ಸೊ ಅದನ್ನು ಅಪ್ಲೈ ಮಾಡ್ತಿದ್ದೀನಿ. ಹೋಲ್ ಎಷ್ಟು ಗೊತ್ತಾ ಇರೋದು ಅಂದ್ರದ್ದು ನಿಮಗೆ ಕಾಣಿಸುತ್ತೆ. ಇಷ್ಟೇ ಹೋಲಿರೋದು, ಇಷ್ಟೇ ಹೋಲಿರೋದು. ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಪ್ರೆಸ್ ಮಾಡಿ ಹಾಕ್ಕೋಬೇಕು. ಆ್ಯಂಡ್ ನೀವು ಬರೀ ಫೇಸಿಗೆ ಮಾತ್ರ ಲೋಷನ್ ಹಾಕ್ಕೊಂಡ್ರೆ ಇಲ್ಲ ಕತ್ತಿಗೆ ಹಾಕೋದು ಮರ್ತೋಗ್ತೀರಾ. ಇಲ್ಲೆಲ್ಲ ಆ ಥರನೇ ಡ್ರೈ ಸ್ಕಿನ್ ಇರುತ್ತೆ. ಸೊ ನೀವು ಕತ್ತಿಗೆ ಹಾಕೋದು ಮರ್ತೋಗ್ತೀರಾ, ಕತ್ತಿಗೆ ಕಿವಿಗೆ ಎಲ್ಲ. ಸೊ ಅಲ್ಲೆಲ್ಲ ಹಾಕ್ಕೊಂಡ್ರೆ ನಿಮ್ಮ ಸ್ಕಿನ್ ನೀಟಾಗಿ ಡ್ರೈ ಆಗಲ್ಲ, ನೀಟಾಗಿರುತ್ತೆ. ಸೊ ಫೇಸಿಗೆ ಕ್ರೀಮ್ ಹಾಕ್ಕೊಂಡಾಯಿತು. ಸೊ ನೆಕ್ಸ್ಟು ನಾನು ಹಾಕ್ಕೊಳ್ಳೋದು
ಆ್ಯಸ್ ಯೂಶಲ್ ಇದನ್ನು ಹಾಕ್ಕೊತೀನಿ ವ್ಯಾಸ್ಲಿನ್ನ. ನಾನು ಪೌಡ್ರ್ ಒಂದು ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಇದು ಹಾಕೊಂಡ್ಮೇಲೆ ಪೌಡ್ರ್ ಹಾಕ್ಕೊಂಡ್ರೆ ಅದೇನು ನಿಮಗೆ ಎಫೆಕ್ಟ್ ಆಗಲ್ಲ. ಮೀನ್ಸ್ ಅದು ನಿಮಗೆ ಡ್ರೈ ಸ್ಕಿನ್ನು ಇರ್ಬೋದು, ಅದನ್ನೆಲ್ಲ ನೀಟಾಗಿ ಇದು ಮಾಡಲ್ಲ, ಕ್ಯೂರ್ ಮಾಡಲ್ಲ. ಅದು ನಿಮ್ಗೆ ಇನ್ನೂ ತುಂಬ ಡ್ರೈ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಪೌಡರ್ ಒಂದು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದು ಹಾಕ್ಕೊಳ್ಳೋಣ, ಇದು ಬಿಂದಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಅಳಿಸೋಗುತ್ತೆ. ಫಸ್ಟು ಡ್ರೆಸ್ ಹಾಕ್ಕೊಂಬಿಡ್ತೀನಿ, ಓಕೆನಾ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಟ್. ಓಕೆ, ನಾನು ಈ ಒಂದು ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಸೊ ಇನ್ನೂ ರೆಡಿ ಆಗೋದು ಬಾಕಿ ಇದೆ, ಬೇಗ ರೆಡಿ ಆಗಿಬಿಡೋಣ ಬನ್ನಿ. ಇದೊಂದು ಬೇಬಿ ಪಿಂಕ್ ಔಟ್ಫಿಟ್ನ ನಾನು ವೇರ್ ಮಾಡಿದ್ದೀನಿ. ಓಕೆ, ನಾನು ಔಟ್ಫಿಟ್ ನೋಡಿದ್ರಲ್ಲ, ಇವಾಗ ಬೇಗ ರೆಡಿ ಆಗಿಬಿಡೋಣ ಬನ್ನಿ. ಸೊ ಬಿಂದಿ ಹಿಡ್ಕೊತಾ ಇದ್ದೀನಿ. ಲ್ಯಾಕ್ಮಿ ಇನ್ಸ್ಟೆಂಟ್ ಐಲೈನರ್ ಇದು ಹೇಳಿದ್ದೀನಿ ನಿಮಗೆ. ನನಗೆ ಈ ಬಿಂದಿಗಿಂತ ಈ ಥರ ಹಿಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ನಾನು ಬಿಂದಿ ಹಿಡ್ಕೊಂಡಾಯಿತು. ಸೊ ಆಮೇಲೆ ನನ್ನ ಹ್ಯಾಂಡಿಗೆ ಲೋಷನ್ ಹಾಕ್ಕೋಬೇಕು. ಸೊ ನಾನು ಎರಡೆರಡು ಲೋಷನ್ ಯೂಸ್ ಮಾಡ್ತೀನಿ, ಫೇಸಗಲ್ಲ, ಒಂದು ಹ್ಯಾಂಡಿಗೆ, ಒಂದು ಮುಖಕ್ಕೆ ಯೂಸ್ ಮಾಡ್ತೀನಿ. ಸೊ ಓಕೆ, ಇದನ್ನು ನಾನು ವ್ಯಾಸ್ಲೈನ್ ಇನ್ಸೆಂಟಿವ್ ಕೇರ್ ಆಲೋ ಫ್ರೆಶ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಮಾಮಾ ಅರ್ತ್ ಅವ್ರದ್ದೇ ಇದನ್ನು ಯೂಸ್ ಮಾಡ್ತಿದ್ದೆ ಹ್ಯಾಂಡ್ಗೆ ಕ್ರೀಮ್ ಹಾಕೋಕ್ಕೆ, ಬಿಕಾಸ್ ಅದು ನೀಟಾಗಿ ನನಗೆ ಆಗ್ತಿರ್ಲಿಲ್ಲ. ಮೀನ್ಸ್ ತುಂಬ ಡ್ರೈ ಅನಿಸ್ತಿತ್ತು. ಆ್ಯಂಡ್ ಇದೊಂದು ಆಗಿದೆ ನನಗೆ. ಸೊ ಈ ಕೈಲೊಂದು ಆ್ಯಂಡ್ ಈ ಕೈಲೊಂದಾಗಿದೆ. ಇದು ಆ್ಯಕ್ಚುಲಿ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಈ ವ್ಯಾಸ್ಲಿನ್ ಹಚ್ಕೊತಿದ್ದೆ ಹಾಗೆ ಹ್ಯಾಂಡಿಗೆ ಕೂಡ. ಇದು ಆ್ಯಕ್ಚುಲಿ ಸ್ವಲ್ಪ ಆಯಿಲಿ ಇರೋದ್ರಿಂದ ಡ್ರೈ ಆಗಲ್ಲ ಇದು. ಓಕೆ, ಇವಾಗ ನಾವು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಇವರಿಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಇಬ್ಬರು. Mall of Asia. ಓಕೆ, ಇವತ್ತು ನಾವು ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಆದಿಯೋಗಿ ಲೈಟ್
ಶೋಗೆ. ಈವ್ನಿಂಗ್ ಬಂದಿದ್ದೀವಿ ಬಿಕಾಸ್ ಅದು ನೈಟ್ ಒಂದು 7 o'clock ಆ ಥರ ಸ್ಟಾರ್ಟ್ ಆಗುತ್ತೆ ಶೋ. ಹಾಗಾಗಿ ಇಲ್ಲಿ ಬಂದಿದ್ದೀವಿ ಚಿಕ್ಕಬಳ್ಳಾಪುರ್ಗೆ, ಆದಿಯೋಗಿ ಈಶಾ ಫೌಂಡೇಶನ್ಗೆ. ಸೊ ಕಮ್ ಲೆಟ್ಸ್ ಗೋ. ಇದು ಎಂಟ್ರೆನ್ಸು. ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಇದು ಮಾತ್ರ ಸೂಪರಾಗಿದೆ, ಸೀನರಿ ಮಾತ್ರ. ಸ್ಟಾರ್ಟಿಂಗ್ ಇಲ್ಲಿಂದ ಎಂಟ್ರಿನಲ್ಲೇ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಇದು. ಕಮ್ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. Stay cool out. Why my worst enemy waits for me? Yeah. Talking too loud, showing the world that he's in charge here. Your face can't deny it. No matter what you say, the eyes don't show lights. No way. You can't disguise. Recycle all the hurt that bursts from the side. That's all you'll ever need. I never wait, and you're still so lost. You got power in your eyes to get you open doors. I never wait, and you're still so lost. You got power in your eyes to get you open doors. Oh, this wasn't funny, but it's not very funny right now. And I want it to be. I will be again. But God damn it! Let's get the balance back, okay? Watch out your mouth. Make yourself clear, we may not believe. No. Don't kid yourself. What has been said on earth can be erased. ಇನ್ನೇನು ಇವಾಗ ಲೈಟ್ ಶೋ ಶುರು ಆಗುತ್ತೆ. ನಾವು ಇಲ್ಲಿ ಒಳಗೆ ಬಂದಿದ್ದೀವಿ. ಇಲ್ಲಿ ಟಿಕೆಟ್ಸ್ ಅಂತ ಏನೂ ಇಲ್ಲ, ಫ್ರೀ ಎಂಟ್ರಿನೇ ಇರುತ್ತೆ. ಮತ್ತು ರೈಟ್ ಸೈಡಲ್ಲಿ ಇದಿರುತ್ತೆ ಕ್ಯಾಂಟೀನ್ಸು. ಅಲ್ಲಿ ಏನಾದರೂ ನಾವು ಈಟೇಬಲ್ಸ್ ತೊಗೊಂಡು ಸ್ನ್ಯಾಕ್ಸ್ ಥರ ತೊಗೊಂಡು ತಿನ್ಬೋದು. ಬಟ್ ಎಲ್ಲ ಟಿಕೆಟ್ಸ್ ವೈಸು ಎಂಟ್ರಿ ಫೀಸು ಆ ಥರ ಎಲ್ಲ ಏನೂ ಇಲ್ಲ, ಫ್ರೀ ಇರುತ್ತೆ. ಪಾರ್ಕಿಂಗಿಗೆ ಮಾತ್ರ ನಾವು ಪೇ ಮಾಡಬೇಕಾಗತ್ತೆ. ಇವಾಗ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಈ ಲೈಟ್ ಶೋ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಮತ್ತು ಇದು ಎವ್ರಿ ಡೇ ಇರುತ್ತೆ, ಬಟ್ ನೈಟ್ ಟೈಮ್ಸ್ ಮಾತ್ರ, ಅಂದರೆ 7 o'clock ಆ ಟೈಮ್ಗೆ ಮಾತ್ರನೇ ಶೋ ಇರೋದು. ಯಾಕಂದರೆ ಕತ್ಲಾಗಬೇಕಲ್ವ ಲೈಟ್ ಶೋ ಆಗೋಕ್ಕೆ, ಹಾಗಾಗಿ. ಆ್ಯಂಡ್ ಇದು ವೆಬ್ಸೈಟಲ್ಲೂ ಕೂಡ ನಾವು ನೋಡ್ಬೋದು. ಇನ್ ಕೇಸ್ ಟೈಮಿಂಗ್ಸ್ ಏನಾದರೂ ಬೇಕು, ಯಾವತ್ತು ಹೋಗ್ತಾ ಇದ್ವಿ ಅಂತ ಪ್ಲ್ಯಾನ್ ಮಾಡಬೇಕಂದ್ರೆ ಜಸ್ಟ್ ನೀವು ವೆಬ್ಸೈಟ್ ಈಶಾ ಫೌಂಡೇಶನ್ ಅಂತ ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಇದು ಮಾಡಿದ್ರೆ ಈಶಾ ಫೌಂಡೇಶನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಯಾವಾಗ ಲೈಟ್ ಶೋಸ್ ಇರುತ್ತೆ, ಅಲ್ಲಿ ಏನಾದರೂ ಸ್ಪೆಷಲಾಗಿ ಏನಾದರೂ ಪೂಜೆ ಮಾಡ್ತಾಯಿದ್ರೆ ಅದೇನು ಯಾವತ್ತಿರುತ್ತೆ ಅದೆಲ್ಲ ಡೀಟೇಲ್ಸ್ ನಮಗೆ ಗೊತ್ತಾಗತ್ತೆ.
धनञ्जय स्फुलिङ्गभाविगीतपञ्चसायकं नमन्निलिम्बनायकं सुधामयूखलेखया विराजमानश्रीकरं महाकपालि सम्पदे शिरोजटालः सुधा करालभालपट्टिका दगज्ज्वलन्दरञ्जयाहुतीकृत प्रचण्ड पञ्चसायके हराहरेन्द्रनन्दिनी कुचाग्रचित्रपत्रकार कल्पनैकशिल्पिनी त्रिलोचने रतिर्ममा नवीनमेघमण्डली निरुद्धदुर्गरस्फुरद्भूनिशीतिनी तमप्रबन्धबद्धकन्दर निलिम्बनिर्झरे हरस्तनोतु कृत्तिसिन्धुर कलानिधानबन्धुर श्रियं जगद्गुरन्दर प्रफुल्लनीलपङ्कज प्रपञ्चकारिमप्रभावलम्बिकण्टकन्दली रुचिप्रबद्धकन्दरं स्मरच्चिदं